ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಪವಿತ್ರ ಗೌಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ಅಂತ ಪವಿತ್ರ ಗೌಡ ಅವರು ಸಲ್ಲಿಸಿದ್ದಂತ ಜಾಮೀನು ಅರ್ಜಿ ವಜಾಗೊಂಡಿದೆ. ಪವಿತ್ರ ಗೌಡ ಸಲ್ಲಿಕೆ ಮಾಡಿದ್ದಂತ ಜಾಮೀನು ಅರ್ಜಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಜಾಮೀನಿನ ಕೋರಿ ಸಲ್ಲಿಕೆ ಮಾಡಿದಂತ ಅರ್ಜಿ ಈಗ ವಜಾ ಆಗಿದೆ. ಈ ಕ್ಷಣ ಬರ್ತಾ ಇರುವಂತ ಬಿಗ್ ಸ್ಟೋರಿ, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ನಟಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇವತ್ತು ದರ್ಶನ್ ಸೇರಿದಂತೆ ಮತ್ತೆ 5 ಅರ್ಜಿ ವಿಚಾರಣೆ ಇದೆ, ಬೇರೆ ಬೇರೆ ವಿಚಾರಕ್ಕೆ. ಬಟ್ ಪವಿತ್ರ ಗೌಡ ಅವರು A1 ಆರೋಪಿ ಈ ಒಂದು ಪ್ರಕರಣದಲ್ಲಿ ಅವರು ಜಾಮೀನಿನ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ಈಗ ವಜಾ ಆಗಿದೆ. ಇವತ್ತು ನ್ಯಾಯಾಧೀಶರ ಮುಂದೆ ಬಂದಂಥ ಅರ್ಜಿ, ಜಾಮೀನಿನ ಅರ್ಜಿ ವಜಾಗೊಂಡಿದೆ. ನನಗೆ ಮಗಳಿದ್ದಾಳೆ, ವಯಸ್ಸಾಗಿರುವಂಥ ತಾಯಿ ಇದ್ದಾರೆ, ಅವ್ರಿಗೆ ಗಾರ್ಡಿಯನ್ ನಾನೇ ಇಬ್ಬರಿಗೂ. ಸೊ ಹೀಗಾಗಿ ನನಗೆ ಜಾಮೀನನ್ನು ನೀಡಬೇಕು ಅನ್ನೋ ವಿಷಯವನ್ನು ಮುಂದಿಟ್ಕೊಂಡು ವಕೀಲರ ಮೂಲಕ ಜಾಮೀನಿನ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಪವಿತ್ರ ಗೌಡ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ನಟಿ ಪವಿತ್ರ ಗೌಡ ಈಗ ಅವರ ಜಾಮೀನು ಅರ್ಜಿ ವಜಾಗೊಂಡಿದೆ. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ಆದೇಶ ಬಂತೋ ಎಲ್ಲರೂ ಕೂಡ ಈಗ ಮತ್ತೆ ಸೆರೆವಾಸದಲ್ಲಿ ಇದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಟಿ ಪವಿತ್ರ ಗೌಡ ಇದ್ದಾರೆ. ಜಾಮೀನಿನ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅವರು. ಒಂದು ಕಡೆ ಮಗಳ ವಿಷಯ, ಇನ್ನೊಂದು ಕಡೆ ತಾಯಿಯ ವಿಷಯವನ್ನ ಹೇಳಿ ಬೆಂಗಳೂರಿನ 57ನೇ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂತು. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿದೆ. ಸೊ ಆಸ್ ಇಟ್ ಈಸ್ ಪರಪ್ಪನ ಅಗ್ರಹಾರದಲ್ಲೇ ದಿನ ಕಳಿಬೇಕಾದಂಥ ಪರಿಸ್ಥಿತಿ ಪವಿತ್ರ ಗೌಡಗೆ. ಬೆಂಗಳೂರಿನ 57ನೇ ಸೆಷನ್ ಕೋರ್ಟ್ನಿಂದ ಈಗ ಅರ್ಜಿ ವಜಾ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಜಾಮೀನನ್ನು ಕೊಡೋಕ್ಕಾಗಲ್ಲ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್, ನಟಿ ಪವಿತ್ರ ಗೌಡರ ಜಾಮೀನು ಅರ್ಜಿ ವಜಾಗೊಂಡಿದೆ. ನ್ಯಾಯಾಧೀಶರ ಮುಂದೆ ಆಕೆ ಸಲ್ಲಿಕೆ ಮಾಡಿದಂಥ ವಿಚಾರಗಳೇನು, ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಆದೇಶ ಈಗ ಅರ್ಜಿ ವಜಾ ಆಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ ಮಧುಸೂದನ್, ಸುಪ್ರೀಂ ಕೋರ್ಟ್ ನಲ್ಲಿ ಪವಿತ್ರ ಗೌಡ ಸೇರಿದಂತೆ 7 ಜನರ ಒಂದು ಜಾಮೀನು ಏನು ವಜಾ ಆಗಿತ್ತು. ವಜಾ ಆದ ನಂತರ ಅವರನ್ನ ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು. ಆದ್ರೆ ಈಗ ಮತ್ತೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅಂದ್ರೆ 64ನೇ CCH ನ್ಯಾಯಾಲಯದಲ್ಲಿ ಪವಿತ್ರ ಗೌಡ ಪರವಾಗಿ ವಕೀಲ ಬಾಲನ್ ಅವರು, ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರು ಒಂದು ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ಆಗ್ತವೆ. ಅಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಪ್ರಮುಖವಾಗಿ CRPC ಮತ್ತೆ BNS ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ವಾದವನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಇವರು CRPC ಅಡಿಯಲ್ಲಿ ಕೇಸನ್ನ ತನಿಖೆಯನ್ನ ಮಾಡಿದ್ದಾರೆ, ಜೊತೆಗೆ IPC ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ಈಗಾಗಲೇ BNS ಮತ್ತೆ BNSS ಜಾರಿಯಲ್ಲಿರೋದ್ರಿಂದ ಯಾಕೆ ಅವರು IPC ಹಾಗೆ CRPC ಯಲ್ಲಿ ತನಿಖೆಯನ್ನ ಮಾಡಿದ್ರು ಅನ್ನೋದನ್ನ ಪ್ರಮುಖವಾಗಿ ಇಟ್ಕೊಂಡು IPC ಅಡಿಯಲ್ಲಿ ಸೆಕ್ಷನ್ ಗಳನ್ನ ದಾಖಲು ಮಾಡಿದ್ದಾರೆ ಅನ್ನೋದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ವ್ಯತ್ಯಾಸಗಳನ್ನ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಹಳೆ ಕಾಯ್ದೆಯ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ಎಷ್ಟು ಸರಿ, ಇಲ್ಲಿ ಹಳೆ ಕಾಯ್ದೆಯ ಅಡಿಯಲ್ಲಿ ಅಥವಾ CRPC ಅಡಿಯಲ್ಲಿ ಏನ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಸಮಂಜಸವಲ್ಲ ಅನ್ನೋದನ್ನ ತಿಳಿಸ್ತಾರೆ. ಯಾಕಂದ್ರೆ ಇವರು FIR ಅನ್ನ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ BNS ಜಾರಿಯಲ್ಲಿತ್ತು, ಆದ್ರೆ ಇವರು IPC ಯಲ್ಲೇ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆದ್ರೆ ಅದಾದ ನಂತರ ಪ್ರತಿವಾದವನ್ನ ಕೂಡ ಸರ್ಕಾರಿ ವಕೀಲರು ಸಲ್ಲಿಸಿ ಅಲ್ಲಿ ಆ ಒಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸ್ತಾರೆ. ಯಾಕಂದ್ರೆ ನಾವು FIR ದಾಖಲು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ BNS ಜಾರಿಯಲ್ಲಿತ್ತು, ಆದ್ರೆ ಈ ಒಂದು ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಂದ್ರೆ 4 ದಿನಗಳ ಅಥವಾ 8 ದಿನಗಳ ಹಿಂದೆ ಏನ್ ಇನ್ಸಿಡೆಂಟ್ ಆಯ್ತು, ಆ ಇನ್ಸಿಡೆಂಟ್ ಆದಂತ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ IPC ಜಾರಿಯಲ್ಲಿತ್ತು ಅಥವಾ ಏನು IPC ಸೆಕ್ಷನ್ಗಳು ಜಾರಿಯಲ್ಲಿತ್ತು, IPC CRPC. ಹಾಗಾಗಿ ಅದರ ಅಡಿಯಲ್ಲೇ ನಾವು ತನಿಖೆಯನ್ನ ಮಾಡಿದೀವಿ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಜಾಮೀನು ಅರ್ಜಿಯನ್ನ ವಜಾ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಆರೋಪಿಗೆ ಜಾಮೀನನ್ನ ಕೊಡಬಾರ್ದು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಇವತ್ತಿಗೆ ಆ ಒಂದು ಜಾಮೀನು ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿತ್ತು. ಇವತ್ತು ಮತ್ತೆ ಪವಿತ್ರ ಗೌಡ ಅವರಿಗೆ ನಿರಾಸೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಾಮೀನು ಅರ್ಜಿ ಸಂದೇಶ್, ಪ್ರಮುಖವಾಗಿ ಈಗ ಪವಿತ್ರ ಗೌಡರ ಜಾಮೀನು ಅರ್ಜಿ ಏನೋ ಇವತ್ತು ವಜಾ ಆಗಿದೆ. ಓಕೆ, ಇದು ಒಂದು ಪಾರ್ಟ್. ಮುಂದಿರುವಂತ ಆಪ್ಷನ್ಸ್ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುತ್ತೆ. ಏನೇನು ಆಪ್ಷನ್ಸ್ ಇದೆ ಅವ್ರಿಗೆ?
ಮಧುಸೂದನ್, ಇದು ಆಸ್ ಯೂಶುವಲ್ ಪ್ರೊಸೆಸ್. ಅಂದ್ರೆ ಈಗ ಸೆಷನ್ಸ್ ಕೋರ್ಟ್ ನಲ್ಲಿ ಈಗಾಗಲೇ ಜಾಮೀನು ಮಂಜೂರು ಆಗಿಲ್ಲ, ಜೊತೆಗೆ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ನೆಕ್ಸ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಆದ್ರೆ ಯಾವ ಒಂದು ವಿಚಾರವನ್ನ ಇಟ್ಕೊಂಡು ಅಥವಾ ಯಾವ ಒಂದು ಕಂಡೀಷನ್ ಮೇಲೆ ಬೇಲ್ ಅರ್ಜಿಯನ್ನ ಇವರು ಸಲ್ಲಿಕೆ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ ಈಗಿರುವಂತಹ ಕಂಡೀಷನ್ಗೆ ಜೊತೆಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ರಿಜೆಕ್ಟ್ ಮಾಡಿರೋದ್ರಿಂದ ಲೋಯರ್ ಕೋರ್ಟ್ ನಲ್ಲಿ ಆ ಬೇಲ್ ಸ್ಯಾಂಕ್ಷನ್ ಆಗುವಂತ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ, ಅಂದ್ರೆ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಬೇಲನ್ನ ರಿಜೆಕ್ಟ್ ಮಾಡಿದೆ. ಜೊತೆಗೆ ಟ್ರಯಲ್ ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಜಾಮೀನನ್ನ ಕೊಡಬಾರದು ಅಂತ ಈಗಾಗಲೇ ಮೆನ್ಷನ್ ಮಾಡಿರೋದ್ರಿಂದ ಹೊರಗಡೆ ಬಂದಂತ ಪಕ್ಷದಲ್ಲಿ ವಿಟ್ನೆಸ್ಗಳಿಗೆ ಅಥವಾ ಐ ವಿಟ್ನೆಸ್ಗಳು ಕೂಡ ಸಾಕಷ್ಟು ಇರೋದ್ರಿಂದ ಸಾಕ್ಷ್ಯ ನಾಶ ಮಾಡುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಹಾಗಾಗಿ ಈಗಾಗಲೇ ಸುಪ್ರೀಂ ಕೋರ್ಟೇ ವಜಾ ಮಾಡಿರೋದ್ರಿಂದ ಇದು ಒಂದು ರೀತಿಯಲ್ಲಿ ಏನು ವ್ಯರ್ಥ ಪ್ರಯತ್ನ ಅಂತಾನೆ ಹೇಳ್ಬೋದು. ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಟ್ರಯಲ್ ಆದ ನಂತರ ಒಂದು ಜಾಮೀನು ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಹೈಯರ್ ಕೋರ್ಟ್ಗೆ ಹೋಗುವಂತ ಅಥವಾ ಹೈಕೋರ್ಟ್ಗೆ ಹೋಗುವಂತ ಚಾನ್ಸಸ್ ಬಹುತೇಕ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಮಧುಸೂದನ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಕ್ಲಿಯರ್ ಕಟ್ ಒಂದು ರೀಸನ್ಸ್ ಗಳನ್ನ ಕೊಟ್ಟು ಈಗಾಗಲೇ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗ ಸೆಷನ್ಸ್ ಕೋರ್ಟ್ ನಲ್ಲೂ ಈಗಾಗಲೇ ಜಾಮೀನು ಅರ್ಜಿಯನ್ನ ವಜಾ ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ ಮುಂದೆ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಮಧುಸೂದನ್. ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಇದ್ದಾರೆ. ಅವರು ಜಾಮೀನನ್ನ ಕೋರಿ ಇವತ್ತು ಸಲ್ಲಿಕೆ ಮಾಡಿದಂಥ ಅರ್ಜಿ ವಜಾಗೊಂಡಿದೆ. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಿಂದ ಅರ್ಜಿ ವಜಾ ಆಗಿದೆ. ಪವಿತ್ರ ಪರ ವಾದವನ್ನು ಮಂಡಿಸಿದ್ರು ವಕೀಲರಾಗಿರುವಂಥ ಬಾಲನ್. ಇವತ್ತು ಅವರ ಜಾಮೀನಿನ ಅರ್ಜಿ ವಜಾಗೊಂಡಿದೆ. ಹೀಗಾಗಿ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಇರುವಂಥ ಪರಪ್ಪನ ಅಗ್ರಹಾರದಲ್ಲಿ ಇರುವಂಥ ಜೈಲಿನಲ್ಲಿ ಪವಿತ್ರ ಗೌಡ ಏನಿದ್ದಾರೆ ಅಲ್ಲೇ ಅವರು ಕಂಟಿನ್ಯೂ ಆಗಬೇಕಾಗತ್ತೆ. ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಮುಂದೆ ಪ್ರಕ್ರಿಯೆಗಳು ವಾದ ಪ್ರತಿವಾದ ಮತ್ತೆ ಟ್ರಯಲ್ ಆಗಬೇಕು ಅಂತ ನಮ್ಮ ಪ್ರತಿನಿಧಿ ವಿವರಣೆ ನೀಡ್ತಾ ಇದ್ರು. ವಾದ ಪ್ರತಿವಾದ ಆಗಬೇಕು. ಅದು ಆದ ಬಳಿಕ ನೆಕ್ಸ್ಟ್ ಏನಾಗುತ್ತೆ, ನಂತರವೇ ಜಾಮೀನಿನ ಭವಿಷ್ಯ. ಅಲ್ಲಿ ತನಕ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಕಾಲವನ್ನು ಕಳಿಬೇಕಾಗತ್ತೆ ಪವಿತ್ರ ಗೌಡ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ. ಇನ್ನು A2 ಆರೋಪಿ ದರ್ಶನ್ ಅವರು ಕೂಡ ಇದೆ. ಅವರು ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳು, ಬೆಡ್ಶೀಟು, ದಿಂಬು ಇದನ್ನೆಲ್ಲ ಕೊಡಿ ಅಂತ ಇವತ್ತು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆ ಅರ್ಜಿ ವಿಚಾರಣೆ ಇನ್ನೂ ಆಗಬೇಕಾಗಿದೆ. ಜೊತೆಗೆ ಜೈಲಧಿಕಾರಿಗಳು ದರ್ಶನ್ ಅವ್ರನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರದ್ದು ಕೂಡ ಇವತ್ತು ಡಿಸಿಷನ್ ಇದೆ, ಆದೇಶ ಇದೆ. ಅದರದ್ದೇನು ಆದೇಶ ಬರುತ್ತೆ ಕಾದು ನೋಡಬೇಕಾಗುತ್ತೆ. ಬಟ್ ಫಸ್ಟ್ ಆದೇಶ ಬಂದಿದೆ. ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಸಲ್ಲಿಕೆ ಮಾಡಿದಂಥ ಜಾಮೀನು ಅರ್ಜಿ ವಜಾಗೊಂಡಿದೆ. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿದ್ರು ಬಾಲನ್ ಅವರು. ಬಟ್ ನ್ಯಾಯಾಧೀಶರು ಜಾಮೀನನ್ನು ಕೊಡಲಿಕ್ಕೆ ನಿರಾಕರಿಸಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕಾಲವನ್ನು ಕಳಿಬೇಕಾದಂಥ ಪರಿಸ್ಥಿತಿ ಈಗ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಯಾವಾಗ ಆರೋಪಿಗಳಿಗೆ ಬೇಲ್ ರಿಜೆಕ್ಟ್ ಆಯಿತೋ ಎಲ್ಲರನ್ನ ಕೂಡ ಕಸ್ಟಡಿಗೆ ಪಡೆಯಲಾಯಿತು. ಎಲ್ಲರೂ ಕೂಡ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.